ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಪೆಟಿಕೋಟ್ ಅಂದರೆ 6 ಪೀಸ್ ಪೆಟಿಕೋಟ್ನ ರೆಕಾರ್ಡ್ಗೋಸ್ಕರ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಮೆಜರ್ಮೆಂಟು ಅಂದರೆ ದೊಡ್ಡ ಮೆಜರ್ಮೆಂಟ್ಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಸಹ ಇದೇ ರೀತಿ ರೆಕಾರ್ಡ್ ಬರ್ಕೊಬೇಕು ಅಂತಂದರೆ ಕಮೆಂಟಲ್ಲಿ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ಫಸ್ಟು ಅಳತೆಗಳನ್ನ ನೋಡೋಣ. ಅಳತೆ ಉದ್ದ 38 ಇಂಚು, ನಮಗೆ ಪೆಟಿಕೋಟಿನ ಉದ್ದ 38 ಇಂಚು, ಸೊಂಟದ ಸುತ್ತಳತೆ 31 ಇಂಚಿದೆ. ಇದನ್ನ ರೆಕಾರ್ಡ್ಗೋಸ್ಕರ ಹೊಲಿತಿರೋದ್ರಿಂದ ಅಳತೆನ ಚಿಕ್ಕದಾಗಿ ತಗೊಳ್ತಾ ಇದ್ದೀನಿ. ಪೇಪರ್ ಸ್ಕೇಲಲ್ಲಿ ತಗೊಳ್ತಿದ್ದೀನಿ. ಪೇಪರ್ ಸ್ಕೇಲ್ ಇಲ್ಲ ಅಂದವರು ಇಂಚಸ್ ಬದಲು ಸೆಂಟಿಮೀಟರ್ ಅಳತೆನ ಇಟ್ಕೊಳ್ಳಿ. ಪೇಪರ್ ಸ್ಕೇಲಲ್ಲಿ ನಾನು ಇಂಚಸ್ಸಲ್ಲಿ 1/6 ಸ್ಕೇಲನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಈ ಪೇಪರ್ನು ಅಷ್ಟೇ 1/6 ಅಳತೆನಲ್ಲಿ 2.5 ಮೀಟ್ರ್ ತಗೊಂಡಿದ್ದೀನಿ. ಇದರಲ್ಲಿ ಅಳತೆ ಮಾಡಿ 2.5 ಮೀಟ್ರು ಉದ್ದ ತಗೊಂಡಿದ್ದೀನಿ. ಇದರ ಅಗಲ 42 ಇಂಚಿದೆ. ಈ 42 ಇಂಚ್ ಏನಕ್ಕೆ ತಗೊಂಡಿದ್ದೀನಿ ಅಂದರೆ ನಮಗೆ ಪೆಟಿಕೋಟ್ ಹೊಲಿಯೋದಕ್ಕೆ ಬಟ್ಟೆ ಇಷ್ಟೇ ಅಗಲದ್ದು ಸಿಗೋದು. ಆದ್ದರಿಂದ 42 ತಗೊಂಡಿದ್ದೀನಿ. 2.5 ಮೀಟ್ರು ಬಟ್ಟೆನ ತಗೊಂಡಿದ್ದೀನಿ. ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಒಂದು ಫೋಲ್ಡು ಮಾಡಬೇಕು ಈ ರೀತಿ. ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೆಂಟ್ರಿಗೆ ಒಂದು ಫೋಲ್ಡಿಂಗ್ ಮಾಡ್ಕೊಬೇಕು ನೋಡಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ಎರಡನ್ನೂ ಸಮ ಮಾಡ್ಕೊಳ್ಳಿ. ಸಮ ಮಾಡ್ಕೊಂಡ್ಮೇಲೆ ಡ್ರಾಫ್ಟಿಂಗನ್ನ ನಾವು ಕೆಳಗಡೆನೆ ಮಾಡಬೇಕು. ಇಲ್ಲಿ ಮೇಲ್ಗಡೆ ಮಾಡಿಬಿಟ್ರೆ ಇದನ್ನ ಹೆಂಗೂ ಕಟ್ ಮಾಡಬೇಕಾಗತ್ತೆ. ಹಾಗೇನೆ ಇಲ್ಲೂ ಕಟ್ ಮಾಡಿದ್ರೆ ಈ ರೀತಿ ಪೀಸ್ಗಳು ಉಳಿದ್ಬಿಡುತ್ತೆ. ಇದು ನಮಗೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಆದ್ರಿಂದ ಏನು ಮಾಡಬೇಕು ಅಂದರೆ ಡ್ರಾಫ್ಟಿಂಗ್ನ ಕೆಳಗಡೆನೆ ಮಾಡ್ಕೊಳ್ಬೇಕು. ಇಲ್ಲಿಂದ ಉದ್ದವನ್ನ ತಗೊಂಡ್ರೆ ನಮ್ಗೆ ಇಷ್ಟು ಬಟ್ಟೆ ಉಳಿಯುತ್ತೆ. ಇದು ಒಟ್ಟಿಗೆ ಬಟ್ಟೆ ಇರೋದ್ರಿಂದ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಲೆಹಂಗಕ್ಕೆ ಈ ರೀತಿ ಡ್ರಾಫ್ಟಿಂಗ್ ಮಾಡಬೇಕು. ಇದೇ ರೀತಿ ಡ್ರಾಫ್ಟಿಂಗ್ನ ನಾನು ಇಲ್ಲಿ ಮಾಡ್ತೀನಿ. ನೀವು ಬೇಕಾದರೆ ರೆಕಾರ್ಡಲ್ಲಿ ಬರ್ಕೊಂಡು ಪೇಪರ್ ಕಟ್ಟಿಂಗ್ ಮಾಡ್ಕೊಬೋದು. ಇಲ್ಲಾಂದರೆ ಪೇಪರ್ ಮೇಲೆ ಮಾಡ್ಕೊಂಡಿದ್ದನ್ನೇ ಈ ರೀತಿ ಡ್ರಾಫ್ಟಿಂಗ್ ಮಾಡಿ ರೆಕಾರ್ಡಲ್ಲಿ ಇಟ್ಕೊಬೋದು. ಈಗ ಫಸ್ಟ್ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಬೇಕು. ಇದು ಬಟ್ಟೆ ಸೊಟ್ಟಪಟ್ಟ ಇದ್ದರೆ ಕ್ಲೀನಾಗಿ ಬರಲಿ ಅಂತ ಒಂದು ಲೈನನ್ನು ಹಾಕೊಳ್ತಾ ಇದ್ದೀವಿ. ಫಸ್ಟು 0 to 1 ತಗೊಳ್ಳೋಣ. 0 to 1 ಹೇಗೆ ತಗೊಳ್ಳೋದು ಅಂದರೆ ಉದ್ದ ಇದೆಯಲ್ಲ 38 ಇಂಚು, 38 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕು. 2 ಇಂಚು ಏನಕ್ಕೆ ಮೈನಸ್ ಮಾಡ್ತೀವಿ ಅಂದರೆ ಇಲ್ಲಿ ಎಕ್ಸ್ಟ್ರಾ ಸೊಂಟದ ಪಟ್ಟಿ ಕೊಟ್ಟಿರ್ತೀವಲ್ಲ, ಅದಕ್ಕೋಸ್ಕರ 2 ಇಂಚನ್ನ ಮೈನಸ್ ಮಾಡ್ತೀವಿ. ಈ ಪಟ್ಟಿ ನಮಗೆ 2 ಇಂಚು ಕೊಡಬೇಕು. ಎಲ್ಲ ಪೆಟಿಕೋಟ್ಗಳಿಗೂ ಅಷ್ಟೇ 2 ಇಂಚು ಪಟ್ಟಿ ಇರಲೇಬೇಕು. ಹಾಗೆಯೇ ಅದಕ್ಕೆ 3 ಇಂಚು ಆ್ಯಡ್ ಮಾಡ್ತೀವಿ. 3 ಇಂಚ್ ಏನಕ್ಕೆ ಆ್ಯಡ್ ಮಾಡೋದು ಅಂದರೆ ಕೆಳಗಡೆ ಬಾಟಮ್ ಫೋಲ್ಡಿಂಗ್ ಮಾಡಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಅದಕ್ಕೆ 3 ಇಂಚನ್ನು ತಗೊಳ್ತಾ ಇದ್ದೀನಿ. 2 ಇಂಚ್ ಮೈನಸ್ ಮಾಡಿದ್ರೆ 36 ಬರುತ್ತೆ. 36ಕ್ಕೆ 3 ಸೇರಿಸಿದ್ರೆ 39 ಇಂಚು ನಮಗೆ ಉದ್ದ ಬರುತ್ತೆ. 39 ಇಂಚನ್ನ 1/6 ಸ್ಕೇಲಲ್ಲಿ ಇಡ್ತಾ ಇದ್ದೀನಿ. ಇದು ನಮಗೆ 0 to 1. 0 to 1 ಆದಮೇಲೆ ಈಗ 0 to 2 ಇಡಬೇಕು. 0 to 2 ಎಷ್ಟಿದೆ ಅಂದರೆ ಬಟ್ಟೆ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ಇಡಬೇಕು. ಪನ್ನ ದೊಡ್ಡದಾದರೆ ನೀವು 20 ಇಂಚಿಗೆ ಅಥವಾ 21, 22 ಇಂಚಿಗೆ ಇಟ್ಕೊಬೇಕು. ಇಲ್ಲ ಅಂತಂದರೆ ಮಾಮೂಲಿ ಬಟ್ಟೆ ಆದರೆ ನೀವು ಎಷ್ಟು ಬಟ್ಟೆ ಇರುತ್ತೋ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಪನ್ನ ದೊಡ್ಡದಾಗ್ಬಿಟ್ರೆ ಲಂಗ ತುಂಬ ಅಗಲ ಆಗಿಬಿಡುತ್ತೆ. ಅದರಿಂದ 20 ರಿಂದ 22 ಇಂಚೊಳಗೆ ಈ ಗೆರೆನ ಹಾಕೊಬೇಕು ನೋಡಿ. ಈ ಗೆರೆನ ಹಾಕೊಬೇಕು. ಇದು 2 ಆಯಿತು. ಇದನ್ನ 3 ಅಂತ ನಂಬರ್ ಮಾಡಬೇಕು. ಹಾಗೆಯೇ ಈಗ 0 to 4 ಇಡೋಣ. 0 to 4 ಎಷ್ಟು ಅಂದರೆ ಅರ್ಧ ಇಂಚಿಗೆ ಒಂದು ಗೆರೆನ ಹಾಕೊಬೇಕು. ಅರ್ಧ ಇಂಚಿಗೆ ಏನಕ್ಕೆ ಗೆರೆ ಹಾಕೊಳ್ಳೋದು ಅಂದರೆ ಸ್ಟಿಚಿಂಗ್ ಲೈನ್ಗೋಸ್ಕರ ಅರ್ಧ ಇಂಚಿಗೆ ಗೆರೆ ಹಾಕ್ಕೊಂತೀವಿ. ಇದು ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ, ಆದರೆ ಹಾಕ್ಕೊಂಡ್ರೆ ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ.
ನೋಡಿ ಅರ್ಧ ಇಂಚಿಗೆ ಒಂದು ಲೈನನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಇಂಚಿಗೆ ಲೈನ್ ಹಾಕಿದ್ದೀನಿ. ಇದು 4, 5. ಈ 1ರಿಂದ 6ಕ್ಕೆ 3 ಇಂಚು ಬಾಟಮ್ ಫೋಲ್ಡಿಂಗ್ ತಗೊಳ್ತೀವಲ್ಲ, ಆ 3 ಇಂಚನ್ನ ಇಲ್ಲಿಡಬೇಕು. 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು 6 ಅಂತ ನಂಬರ್ ಮಾಡಿ. ಹಾಗೆ ಇಲ್ಲೂ ಅಷ್ಟೇ 3 ಇಂಚನ್ನ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇದನ್ನು 7 ಅಂತ ನಂಬರ್ ಮಾಡ್ಕೊಳ್ಳಿ. ನಂಬರ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡಬೇಕು. ಇದಿಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಯಾವುದಕ್ಕೆ ಅಂದರೆ ನೋಡಿ ಈ ಅಳತೆಗೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡು ಎಷ್ಟಿದೆ ನಮಗೆ 31 ಇಂಚಿದೆ. 31 ಇಂಚಿಗೆ ಲೂಸ್ನೆಸ್ಗೋಸ್ಕರ 4 ಇಂಚನ್ನ ಸೇರಿಸ್ಬೇಕು. ಈ 31 ಇಂಚು ನಮ್ಮ ಬಾಡಿಯ ಟಚ್ ಆಗಂಗೆ ತಗೊಂಡಿರೋ ಅಳತೆ. ಅದಕ್ಕೆ ನಮಗೆ ಬಟ್ಟೆ ಹೊಲಿದ್ರೆ ಅದೇ ಅಳತೆ ಹೊಲಿಯೋಕ್ಕಾಗಲ್ಲ. ಲೂಸ್ನೆಸ್ಗೋಸ್ಕರ 4 ಇಂಚನ್ನ ಸೇರಿಸ್ಕೊಬೇಕು. 4 ಇಂಚನ್ನು ಸೇರಿಸ್ಕೊಂಡ್ರೆ 35 ಆಯಿತು. 35ನ್ನ 8ರಿಂದ ಡಿವೈಡ್ ಮಾಡಬೇಕು. 8ರಿಂದ ಡಿವೈಡ್ ಮಾಡಿದ್ರೆ 4 ಇಂಚು 3, 7, 5 ಬರುತ್ತೆ. ಈ ನಂಬರನ್ನು ನಾವು ಇಡೋದಕ್ಕಾಗಲ್ಲ. ಅದಕ್ಕೆ 4.5 ಇಂಚ್ ತೊಗೊಂಡಿದ್ದೀನಿ. 4.5 ಇಂಚಿಗೆ ಹೊಲಿಯೋದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಟೋಟಲು 5 ಇಂಚ್ ಆಗುತ್ತೆ. ಈ 5 ಇಂಚನ್ನು 0ಯಿಂದ ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚ್ ಇಲ್ಲಿಗೆ ಬರುತ್ತೆ. ಇದಕ್ಕೆ 8 ಅಂತ ನಂಬರ್ ಕೊಡಬೇಕು. 0ಯಿಂದ 8 ಇಟ್ಟಾದ್ಮೇಲೆ ಈಗ 3ರಿಂದ 9 ಇಡಬೇಕು. 3ರಿಂದ 9 ಇದೇ ಅಳತೆನ ಇಲ್ಲಿಗೆ ಇಡಬೇಕು. 0ಯಿಂದ 8ಕ್ಕೆ 5 ಇಟ್ಟವಲ್ಲ, ಅದೇ ಅಳತೆನ 3ರಿಂದ 9 ಅಂದರೆ 3ರಿಂದ ಮಾರ್ಕ್ ಮಾಡಿ 5 ಇಂಚನ್ನ 9 ಅಂತ ನಂಬರ್ ಮಾಡ್ಕೊಬೇಕು. ಇನ್ನು 9 ಅಂತ ನಂಬರ್ ಮಾಡ್ಕೊಳ್ಳಿ. ಈ 9ರಿಂದ 8ನ್ನ ಜಾಯಿನ್ ಮಾಡಬೇಕು. ಈ ರೀತಿ ಕ್ರಾಸ್ ಆಗಿ ಜಾಯಿನ್ ಮಾಡಬೇಕು. ಕ್ರಾಸ್ ಜಾಯಿನ್ ಮಾಡಿದ್ಮೇಲೆ ಇದು ಸ್ಟ್ರೈಟ್ ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ. ಸ್ಟ್ರೈಟ್ ಸ್ಟಿಚ್ ಮಾಡಕ್ಕೆ ಹೋದಾಗ ತುದಿ ಬಂದ್ಬಿಡುತ್ತೆ, ಇದು ಎಕ್ಸ್ಟ್ರಾ ಬಟ್ಟೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ 1 ಇಂಚನ್ನ ಮೇಲಕ್ಕೆ ತಗೊಬೇಕು. 1 ಇಂಚನ್ನ ಮೇಲಕ್ಕೆ ತಗೊಳ್ತಾ ಇದ್ದೀನಿ. ಇದಕ್ಕೆ 10 ಅಂತ ನಂಬರ್ ಮಾಡಿ. ಹಾಗೆಯೇ ಇದರ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಎಷ್ಟಿದೆ 17 ಇದೆ. 17ರಲ್ಲಿ 8.5 ಬರುತ್ತೆ. 8.5 ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಕೊಡಬೇಕು. ಈ ರೀತಿ ಕರ್ವ್ ಆಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಸ್ಟ್ರೈಟ್ ಕೊಡ್ಬೇಡಿ, ಒಂದು ಸ್ವಲ್ಪ ಕರ್ವ್ ಆಗಿ ಕೊಡಿ. ಈ ಕಡೆನೂ ಅಷ್ಟೇ 8ರಿಂದ 11 ತಗೊಬೇಕು. 8ರಿಂದ 11 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೂ ಅಷ್ಟೇ ಅರ್ಧದವರೆಗೂ ಶೇಪ್ ಕೊಡಬೇಕು. ಇದಕ್ಕೆ 11 ಅಂತ ನಂಬರ್ ಮಾಡಿದ್ದೀನಿ. ನೋಡಿ ಈ ರೀತಿ ಶೇಪನ್ನು ಕೊಡಬೇಕು. ಇದಿಷ್ಟು ಲಂಗದ ಡ್ರಾಫ್ಟಿಂಗ್ ಆಯಿತು. ಇಲ್ಲಿ ನಮಗೆ ಪಟ್ಟಿ ಡ್ರಾಫ್ಟಿಂಗ್ ಮಾಡ್ಕೊಬೇಕು. ಫಸ್ಟು ಇಲ್ಲಿ ಕಟ್ ಮಾಡಬೇಕು. ಇದನ್ನ ಕಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಬೇಕು. ನಮಗಿದು ಲೆಂತ್ ವೈಸು. ಯಾವಾಗಲೂ ರಾಂಗ್ ಸೈಡೇ ನಾವು ಬಟ್ಟೆನ ಕಟ್ ಮಾಡೋದು. ಇಲ್ಲಿ ನಮಗೆ ಫೋಲ್ಡಿಂಗ್ ಇರುತ್ತೆ. ಇದ್ರ ಶೇಪ್ ಕೊಡ್ತಾ ಇದ್ದೀನಿ. ಇದು ಕಟಿಂಗ್ ಆಯಿತು. ಕಟಿಂಗ್ ಆಗಿದ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸ್ಟ್ರೈಟ್ ಪೀಸ್ ಜಾಯಿನ್ ಮಾಡಬೇಡಿ, ಕ್ರಾಸ್ ಪೀಸನ್ನು ಈ ರೀತಿ ಜಾಯಿನ್ ಮಾಡಬೇಕು.
ಈಗ ಸೊಂಟದ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಸೊಂಟದ ಪಟ್ಟಿ ಕಟ್ ಮಾಡ್ಕೊಳ್ಳೋಕ್ಕೆ ಇದು ಉದ್ದ ಆಗುತ್ತೆ, ಇದು ಅಗಲ ಆಗುತ್ತೆ. ಉದ್ದ ನಮ್ಗಿಲ್ಲಿ 2 ಇಂಚ್ ಇದೆ, ಹಿಂದೆನೂ ಬಟ್ಟೆ ಇರುತ್ತೆ. ಆ 2 ಇಂಚು ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚ್ ಬೇಕು. ಅರ್ಧ ಸೇರಿದ್ರೆ 1 ಇಂಚ್ ಆಗುತ್ತೆ. 5 ಇಂಚು ನಮಗೆ ಟೋಟಲ್ ಆಗಿ ಉದ್ದ ಬೇಕಾಗುತ್ತೆ. ಫೋಲ್ಡಿಂಗ್ ನಮ್ಮ ಸೈಡ್ ಇದೆ, ಇದನ್ನ ಈ ರೀತಿ ಇಟ್ಕೊಳ್ಳಿ. ಒಂದು ಸ್ಟ್ರೈಟನ್ನ ಗೆರೆ ಹಾಕೊಬೇಕು. ಗೆರೆ ಹಾಕೊಂಡ್ಮೇಲೆ ಇಲ್ಲಿಂದ 5 ಇಂಚು, ಇಲ್ಲಿಂದ 5 ಇಂಚು ತಗೊಬೇಕು. ಐದು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಗೆರೆಯನ್ನ ಎಳ್ಕೊಳ್ಳಿ. ಇದು ನಮಗೆ ಉದ್ದ ಆಯ್ತು. ಈಗ ಅಗಲವನ್ನು ಇಡಬೇಕು. ಸೊಂಟದ ಸುತ್ತಳತೆ ಇಲ್ಲಿರೋದು 31 ಇಂಚು. 31 ಇಂಚ್ಗೆ ಲೂಸ್ನೆಸ್ 4 ಇಂಚ್ ಸೇರಿಸ್ತೀವಿ. ಹಾಗೇನೆ ಫೋಲ್ಡಿಂಗೋಸ್ಕರ ತುದಿನಲ್ಲಿ ಫೋಲ್ಡ್ ಮಾಡ್ತೀವಲ್ಲ, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಳ್ತೀವಿ. ನಮ್ಗಿಲ್ಲಿ 36 ಇಂಚ್ ಬಂತು. 36 ಇಂಚನ್ನ 2ರಿಂದ ಡಿವೈಡ್ ಮಾಡಬೇಕು. 2ರಿಂದ ಡಿವೈಡ್ ಮಾಡಿದ್ರೆ ನಮಗೆ 18 ಇಂಚ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಲ್ಲ 18 ಇಂಚು, 18 ಇಂಚನ್ನ ಇಲ್ಲಿ ಇಡ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಫೋಲ್ಡಿಂಗ್ ಇದೆ. ಇದು ಸೊಂಟದ ಪಟ್ಟಿ ಆಯಿತು. ಇವಿಷ್ಟು ಪೇಪರ್ ಕಟ್ಟಿಂಗ್ ಆಯಿತು. ನಮ್ಗೆ ಇವೆಲ್ಲವನ್ನು ಸ್ಟಿಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ಪೀಸು ಮತ್ತು ಇದೊಂದು ಪೀಸು ರೆಕಾರ್ಡಿಗೆ ಸ್ಟಿಕ್ ಮಾಡ್ಕೊಂಡ್ರೆ ಸಾಕು. ಇವೆಲ್ಲ ಏನು ಬೇಕಾಗಲ್ಲ. ಈ 3 ಪೀಸು ನಾವು ರೆಕಾರ್ಡಲ್ಲಿ ಸ್ಟಿಕ್ ಮಾಡ್ಕೊಬೇಕು. ಈ ರೀತಿ ಸ್ಟಿಕ್ ಮಾಡ್ಕೊಬೇಕು. ಈಗ ಬಟ್ಟೆ ಮೇಲೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬಟ್ಟೆ ಫೋಲ್ಡಿಂಗ್ ಹಾಕೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡನ್ನ ಇದ್ರ ಮೇಲೆ ಇಟ್ಕೊಳ್ಬೇಕು. ಒಟ್ಟು 4 ಫೋಲ್ಡ್ ಇರುತ್ತೆ. ಇಲ್ಲಿ ಓಪನ್ ಇರುತ್ತೆ, ಇದು ಕ್ಲೋಸ್ ಇರುತ್ತೆ. ಬಟ್ಟೆ ಸೊಟ್ಟ ಇರೋದಕ್ಕೆ ಒಂದು ಲೈನನ್ನು ಹಾಕೊಬೇಕು. ಈ ಫೋಲ್ಡಿಂಗ್ ಇರೋ ಭಾಗನ ಈ ಫೋಲ್ಡಿಂಗ್ ಇರೋ ಕಡೆನೇ ಇಡಬೇಕು. ಈಗ ಈ ಸಿಂಗಲ್ ಪೀಸನ್ನ ಮಾರ್ಕ್ ಮಾಡೋಣ. ಸೆಂಟರ್ ಪೀಸ್ಗಳು 2, ಸೈಡ್ ಪೀಸ್ಗಳು 4 ಸಿಗುತ್ತವೆ ನಮಗೆ. ಸ್ಟ್ರೈಟ್ ಇರೋದನ್ನ ಸ್ಟ್ರೈಟ್ ಇರೋದು ಜಾಯಿನ್ ಮಾಡಬೇಡಿ. ಇಲ್ಲಿ ಶೇಪ್ ಕೊಟ್ಟಿರ್ತೀವಲ್ಲ, ಆ ಶೇಪ್ ಭಾಗನ ಇಲ್ಲಿಗೆ ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡಬೇಕು. ಇನ್ನೊಂದು ಪೀಸನ್ನು ಅಷ್ಟೇ ಇದೇ ರೀತಿ ಜಾಯಿನ್ ಮಾಡಿಕೊಂಡು ಒಂದು ಸೈಡು ಸ್ಟಿಚ್ ಹಾಕೊಬೇಕು. ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ.
6 ಪೀಸನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೆಂಟರಲ್ಲಿ ದೊಡ್ಡ ಪೀಸು, ಇಲ್ಲಿ ಚಿಕ್ಕ ಪೀಸ್ಗಳು, ಹಾಗೆ ಇಲ್ಲಿ ಚಿಕ್ಕ ಪೀಸ್ಗಳನ್ನ ಜಾಯಿನ್ ಮಾಡಿದ್ದೀನಿ. ಈಗ ಇದನ್ನ ಜಾಯಿನ್ ಮಾಡಬೇಕು. ಇದನ್ನ ಎಲ್ಲಿವರೆಗೂ ಜಾಯಿನ್ ಮಾಡಬೇಕು, ಇಲ್ಲಿವರೆಗೂ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕೊಬೇಕು. ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು. ಇದು ಮಿಷಿನಲ್ಲಿ ಆಗಲ್ಲ, ಅದರಿಂದ ನಾನು ಕೈಯಲ್ಲಿ ಹಾಕ್ತಾ ಇದ್ದೀನಿ. ಈ ಸೈಡನ್ನು ಹೊಲ್ಕೊಬೇಕು. ಎರಡು ಸೈಡ್ ಹೊಲ್ಕೊಂಡಿದ್ದೀನಿ. 6 ಪೀಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನು ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಸಿಗುತ್ತೆ. ಈಗ ವೇಸ್ಟ್ ಬ್ಯಾಂಡನ್ನು ಫಸ್ಟ್ ಜಾಯಿನ್ ಮಾಡಿಬಿಡೋಣ, ಆಮೇಲೆ ಇವೆರಡನ್ನ ಸ್ಟಿಚ್ ಮಾಡ್ಕೊಬೋದು. ಅಥವಾ ಇವೆರಡನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಕೂಡ ವೇಸ್ಟ್ ಬ್ಯಾಂಡನ್ನು ಜಾಯಿನ್ ಮಾಡ್ಬೋದು. ವೇಸ್ಟ್ ಬ್ಯಾಂಡನ್ನು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ಗೆ ಇಷ್ಟು ಬೇಕಾಗುತ್ತೆ, ಅಂದರೆ 1 ಇಂಚ್ ಬೇಕಾಗುತ್ತೆ. ಈ ಚಿಕ್ಕದು ಹೊಲಿತಿರೋದ್ರಿಂದ ಹಿಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ತೊಗೊಳ್ತಾ ಇದ್ದೀನಿ ನೋಡಿ. ಈ ಥರ ಅಳತೆ ಮಾಡ್ಕೊಬೇಕು. ಹಾಗೆ ಫೋಲ್ಡಿಂಗ್ಗೆ ಎಕ್ಸ್ಟ್ರಾ ತೊಗೊಬೇಕು. ಇದರ ಅಗಲ 35 ಇಂಚು, ಉದ್ದ 5 ಇಂಚ್ ಇರಬೇಕು. ಆ ಕಡೆ ಈ ಕಡೆ ಫೋಲ್ಡ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಟ್ಟಿರ್ತೀವಿ, ಇಲ್ಲಿ ಫೋಲ್ಡ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಟ್ಟಿರ್ತೀವಿ ನೋಡಿ. ಫೋಲ್ಡಿಂಗು ಈ ರೀತಿ ಮಾಡ್ಕೊಬೇಕು, ಎರಡು ಕಡೆ ಮಾಡ್ಕೊಬೇಕು. ಈ ರೀತಿ ಪಟ್ಟಿ ರೆಡಿ ಮಾಡ್ಕೊಂಡ್ಮೇಲೆ ಇದು ಉಲ್ಟಾ ಇದೆ, ಇದು ಸೀದಾ ಇದೆ ನೋಡಿ. ಇದನ್ನ ಉಲ್ಟದಲ್ಲಿ ಕೊಡಬೇಕು, ಇದರ ಉಲ್ಟದಲ್ಲಿ ಕೊಡಬೇಕು. ಇದು ಸೀದಾ ಇದೆ, ಇದು ಉಲ್ಟಾ ಇದೆ. ಇಲ್ಲಿಂದ ಅರ್ಧ ಇಂಚಿಗೆ ಸ್ಟಿಚಿಂಗ್ ಹಾಕಬೇಕು, ಪೂರ್ತಿ ಇಲ್ಲಿವರೆಗೂ ಸ್ಟಿಚಿಂಗ್ ಹಾಕಬೇಕು. ಸ್ಟಿಚ್ ಹಾಕಿ ತೋರಿಸ್ತೀನಿ, ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಉಲ್ಟಾ ಇರಬೇಕು, ಇದು ಮೇಲ್ ಸೀದಾ ಕಾಣಬೇಕು. ಈ ರೀತಿ ಇಟ್ಕೊಬೇಕು. ಇದು ಸೀದಾ ಇದೆ, ಇದು ಉಲ್ಟಾ ಇದೆ. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು.
ಸ್ಟಿಚ್ ಆದಮೇಲೆ ಇದನ್ನ ಇಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಆಗಬೇಕು. ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ತಾ ಇಲ್ಲಿಗೆ ಸ್ಟಿಚ್ ಆಗಬೇಕು. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನ ಇದ್ರ ಮೇಲೆ ಮಲಗಿಸ್ಬೇಕು. ಇದು ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊಬೇಕು. ಇದನ್ನ ಒಳಗೆ ಹಾಕ್ತಾ ಇಲ್ಲಿಗೆ ಸ್ಟಿಚ್ ಹಾಕಬೇಕು. ಪೂರ್ತಿ ಸ್ಟಿಚ್ ಹಾಕೊಂಡು ಹೋಗ್ಬೇಕು. ಸ್ಟಿಚ್ ಹಾಕಿ ತೋರಿಸ್ತೀನಿ. ಈ ಥರ ಸ್ಟಿಚ್ ಹಾಕೊಂಡ್ವಿ. ಇವೆರಡನ್ನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿಬಿಟ್ಟು ಬಾಟಮ್ ಫೋಲ್ಡಿಂಗ್ ಮಾಡಬೇಕು, ಅಥವಾ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಂಡು ಕೂಡ ನೀವು ಜಾಯಿನ್ ಮಾಡ್ಬೋದು. ನಾನಿಲ್ಲಿ ಎರಡನ್ನೂ ಜಾಯಿನ್ ಮಾಡಿಬಿಟ್ಟು ಬಾಟಮ್ ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ. ಸಿಕ್ಸ್ ಪೀಸ್ ಲಂಗ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಅಳತೆ ಉಪಯೋಗಿಸ್ಕೊಂಡು ದೊಡ್ಡ ಲಂಗ ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ.